ಇನ್ನು ಕೇರಳಂ ಪಲಕ್ಕಾಡ್ ಜಿಲ್ಲೆಯ ಫಿಟ್ನೆಸ್ ಸೆಂಟರ್ನ ಹೆಸರೊಂದು ಈಗ ದೊಡ್ಡ ವಿವಾದ ಆಗಿದೆ. ಪುತ್ತೂರು ನಗರದಲ್ಲಿರುವಂಥ ಜಿಮ್ ಒಂದಕ್ಕೆ ಇಸ್ಲಾಮಿಕ್ ಫ್ರೆಂಡ್ಲಿ ಜಿಮ್ ಅಂತ ಹೆಸರಿಟ್ಟಿದ್ದಾರೆ. ಇಲ್ಲಿ ಹೋಗ್ಬೇಕಾದ್ರೆ ಮಹಿಳೆಯರಿಗೆ ಒನ್ ಟೈಮಿಂಗ್ ಅಂತೆ, ಪುರುಷರಿಗೆ ಒನ್ ಟೈಮಿಂಗ್ ಅಂತೆ. ಹೋಗ್ಬೇಕಂದ್ರೆ ಅವರು ನೀ ಮಾಡ್ಕೊಪ್ಪ, ನಾ ಬೇಡ ಅಂದಿಲ್ಲ. ಅದನ್ನು ಇಸ್ಲಾಂ ಸಪೋರ್ಟ್ ಮಾಡೋದಾದ್ರೆ ಅದರ ಮೌಲ್ವಿಗಳೆಲ್ಲ ಸಪೋರ್ಟ್ ಮಾಡಿ, ಆಗ ಗಾಡಿ ಓಡಿಸೋಂಗಿಲ್ಲ ಅಂತೇಳಿ, ಅವ್ರ ಹೆಣ್ಮಕ್ಳು ಆಚೆ ಬರೋಂಗಿಲ್ಲ ಅಂತೇಳಿ, ಗಂಡಸರಿಲ್ಲದೆ ನಡ್ಕೊಂಬರೋಂಗಿಲ್ಲ ಅಂತೇಳಿ, ಪೂರ್ತಿ ಇದನ್ನ ಹಾಕೊಂಬರ್ಬೇಕು ಅಂತೇಳಿ ಎಲ್ಲನೂ ಮಾಡಿ ಅಂತ ಕೆಲವು ಇವತ್ತು ಯಾರೋ ಕೇಳ್ತಾ ಇದ್ರು ಅದನ್ನು. ಎಲ್ಲನೂ ಮಾಡಿ, ಒಂದೊಂದ್ರಲ್ಲೇನು ಪಿಕ್ ಆ್ಯಂಡ್ ಚೂಸ್ ಏನು ನಿಮ್ಮದು, ಎಲ್ಲದರಲ್ಲೂ ಮಾಡಿ. ಫಿಲಮಲ್ಲಿ ಮಾಡಿಕೊಡ್ದು ಪಾಲನೆ ಮಾಡೋದಾದ್ರೆ ಪೂರ್ತಿ ಪಾಲನೆ. ಬಾಲಿವುಡ್ ಫಿಲಮಲ್ಲಿ ಆ್ಯಕ್ಟ್ ಮಾಡೋಂಗಿಲ್ಲ, ಅಲ್ಲಿ ಡ್ಯಾನ್ಸ್ ಮಾಡೋಂಗಿಲ್ಲ, ಅಲ್ಲಿ ಮಾತಾಡೋಕ್ಕೆಲ್ಲ ಆಗಲ್ಲ ಸರ್. ಅದೆಲ್ಲನೂ ಮಾಡಿ ಅಂತವ್ರು ಹೇಳೋದು. ಅಥವಾ ಹಿಂಗೆ ಮಾಡಿ ಅಂತ ಯಾರು ಇದಂತು ಈ ಥರ ತರಲೆಗಳು ಇವತ್ತು ತುಂಬ ಬರ್ತಿತ್ತು, ನೋಡ್ತಾ ಇದ್ದೆ ನಾನು. ಅದ್ಯಾರೋ ಹಿಂದೂ ಜಿಮ್ ಮಾಡಿ, ಹಿಂಗೆಲ್ಲ ಬರ್ತಿತ್ತು. ಅವನು ಯಾವನೋ ಕೋತಿ ಮಾಡಿದ್ದಾನೆ, ಅವನು ಇಷ್ಟ. ಅಲ್ಲಿ ಸರ್ಕಾರದ್ದು ಬೇರೆಯವ್ರು ಮಾಡಿದ್ರೆ ಇವತ್ತು ಒದ್ದು ಬಿಡೋರು ಎಲ್ಲರೂ ಆಗಿರೋದು. ತಮಿಳುನಾಡಿನ ಮಾಜಿ BJP ಅಧ್ಯಕ್ಷ ಅಣ್ಣಾಮಲೆ BJP ತೊರೀತಾರಂತೆ, ಅಮಿತ್ ಶಾ ಎಲ್ಲ ಹೇಳಿದ್ರಂತೆ. ಆಗಿಲ್ಲ, ಅವ್ರು ಇರಲ್ಲ, ಅವರು ಹೋಗ್ತಾರವರು, ಒಪ್ಪಿಲ್ ಬಂತೆ ಅವ್ರು ಯಾವುದೇ ಆಫರ್ಗೆ. ಇತ್ತ ಅಮರೀಂದರ್ ಸಿಂಗ್ ಕ್ಯಾಪ್ಟನ್ನು ಪಂಜಾಬಲ್ಲಿ BJP ಬಿಟ್ಟು ವಾಪಸ್ ಕಾಂಗ್ರೆಸ್ಗೆ ಹೋಗ್ತಾರಂತೆ. ಹೋಗ್ಬೋದು, ದೀರ್ಘಕಾಲ ಅವರು ಕಾಂಗ್ರೆಸ್ಸಲ್ಲೇ ಇದ್ದವರು, ಲಾಸ್ಟ್ ಮಿನಿಟಲ್ಲಿ ಏನೋ ಗಲಾಟೆ ಮಾಡ್ಕೊಂಡು ಬಂದಿದ್ದರು, ಈಗ ವಾಪಸ್ ಹೋಗ್ತಾರಂತೆ. ಸೊ ಒಳ್ಳೆಯದು, ಇಬ್ಬರು ಕರಿ ಮಾಡ್ತಾರಂತೆ. ಒಳ್ಳೇದಾಗಲಿ, ಒಳ್ಳೇದಾಗಲಿ. ನಮಗೇನು ಹೋಗ್ಬೇಕು, ಒಳ್ಳೆ ಕಷ್ಟವಾಯ್ತಲ್ಲ ನಿಮ್ಮದು.